ಅವ್ರು ಮೊದಲು ತಗೊಳ್ಳೋದೆ ಯಡಿಯೂರಪ್ಪಾಜಿಯವ್ರ ಹೆಸರು. ಯಡಿಯೂರಪ್ಪಾಜಿಯವರು ಅವ್ರ ಮಗನಿಗೆ ಟಿಕೆಟ್ ಕೊಡೋ ವಿಚಾರದಲ್ಲಿ ಕಾಂಗ್ರೆಸ್ ಜೊತೆಗೆ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಂತ ನೇರವಾಗಿ ಆರೋಪ ಮಾಡ್ತಾರೆ. ರಾಜ್ಯಾಧ್ಯಕ್ಷರ ಬಗ್ಗೆ ನೇರವಾಗಿ ಆರೋಪ ಮಾಡ್ತಾರೆ. ಶಾಮನೂರು ಶಿವಶಂಕರಪ್ಪನವರು ಶಿವಮೊಗ್ಗದಲ್ಲಿ ಹೋಗಿ ಇಲ್ಲಿ ಇನ್ನೊಂದು ಸಾರಿ ರಾಘವೇಂದ್ರ ಅವ್ರು ಗೆಲ್ಲಬೇಕು ಅಂತೇಳಿ ಹೇಳ್ತಾರೆ ಅಂದರೆ ಇವರು ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಂತೇಳಿ ನೇರವಾಗಿ ಆಪಾದನೆ ಮಾಡ್ತಾರೆ. ನೀವೊಬ್ಬ ಪಾರ್ಟಿ ಶಾಸಕರಾಗಿ ಯಾವುದೇ ಸಮಸ್ಯೆ ಇದ್ದರೂ ನಮ್ಮ ಪಕ್ಷದಲ್ಲಿ ಒಂದು ತತ್ವ ಬದ್ಧತೆ ಇದೆ. ನಾವು ಒಳಗಡೆ ಕೂತು ಚರ್ಚೆ ಮಾಡಬೇಕು, ಯಾರು ಪ್ರೆಸ್ ಮುಂದೆ ಹೋಗಬಾರ್ದು ಅಂತ ಒಂದಿದೆ. ನಮ್ಮ ರಾಜ್ಯಾಧ್ಯಕ್ಷರು ಮೊದಲನೇ ದಿವಸನೇ ಹೇಳಿದ್ದಾರೆ, ನಿಮ್ಮ ಏನೇ ಸಮಸ್ಯೆಗಳಿದ್ದರೂ ನಾವು ರೂಮ್ನಲ್ಲಿ ಕೂತ್ಕೊಂಡು ಒಳಗಡೆ ಕೂತು ಚರ್ಚೆ ಮಾಡಿ ಅದಕ್ಕೆ ಸಮಸ್ಯೆಗೆ ಪರಿಹಾರ ತಗೋಬೇಕು ಅಂತ ಹೇಳಿದ್ದಾರೆ. ಆದರೂ ಕೂಡ ಇವರು ರೇಣುಕಸ್ವಾಮಿ ಅವ್ರ ಬಗ್ಗೆ, ರವೀಂದ್ರನಾಥ್ ಅವ್ರ ಬಗ್ಗೆ, ಮಲ್ಲಿಕಾರ್ಜುನ್ ಅವ್ರ ಬಗ್ಗೆ, ಅಜಯ್ ಇವರೆಲ್ಲ ಏನು ಒಟ್ಟುಗೂಡಿ 8 ಕ್ಷೇತ್ರದ ಮಾಜಿ ಶಾಸಕರು ಸೇರಿ ಸಂಘಟನೆ ದೃಷ್ಟಿಯಿಂದ ಸೇರ್ಕೊಂಡು ಇವರೆಲ್ಲ ಮಾತಾಡ್ತಾಯಿದ್ರು. ಅವ್ರಿಗೆ ಒಂದು ಹೆಸರನ್ನು ಕಟ್ಟಿದರು. ಅವರು ಡೆಲ್ಲಿ ಬಾಯ್ಸು, ಲಗಾನ್ ಟೀಮ್ ಅಂತೇಳಿ ಏನೆಲ್ಲ ಕಟ್ಟಿ ಅಪಪ್ರಚಾರ ಅವ್ರ ಬಗ್ಗೆ ಮಾಡಿದರು. ಹೆಸರಿಗಷ್ಟೇ ರವೀಂದ್ರನಾಥ್ ಅವ್ರನ್ನ ಈ ಜಿಲ್ಲೆಯ ಅವ್ರ ಮುಖಂಡ ಅವ್ರ ನೇತೃತ್ವದಲ್ಲಿ ಚುನಾವಣೆ ಮಾಡ್ತೇವೆ ಅಂತ ಹೇಳಿದ್ರು. ಅವ್ರು ಯಾರನ್ನೂ ಕರೀಲಿಲ್ಲ, ಇವರೇ ತೀರ್ಮಾನ ಮಾಡ್ಕೊಂಡು ಇವರೇ ಎಲ್ಲದನ್ನು ಮಾಡ್ತಾಯಿದ್ರು. ನಾನು ಒಂದು ಹೇಳಿಕೆನ ಗಮನಿಸಿದೆ, ಶಿವಕುಮಾರ್ ಅವ್ರ ಹೇಳಿಕೆನ. ರೇಣುಕಸ್ವಾಮಿಯವರು ಅವ್ರ ತಾಲೂಕಿನಲ್ಲಿ ನೋಡ್ಕೋಬೇಕು, ನಮ್ಮ ತಾಲೂಕಿನಲ್ಲಿ ಬಂದು ಕಡ್ಡಿ ಆಡಿಸ್ತಾರೆ ಅಂತೇಳಿ. ರೇಣುಕಸ್ವಾಮಿಯವರು BJP ಸರ್ಕಾರದಲ್ಲಿ ಮಂತ್ರಿಗಳಾಗಿ ಕೆಲಸ ಮಾಡಿದಂಥವ್ರು. ಅವ್ರಿಗೆ ಇಡೀ ರಾಜ್ಯದಲ್ಲಿ ಅಭಿಮಾನಿಗಳಿದ್ದಾರೆ, ಕಾರ್ಯಕರ್ತರಿದ್ದಾರೆ. ಅವ್ರು ಇಡೀ ರಾಜ್ಯದಲ್ಲಿ ಅವರು ಹೊನ್ನಾಳಿ ತಾಲೂಕಿಂದ ಗೆದ್ದು ಮುಖ್ಯಮಂತ್ರಿಯವರ ಕಾರ್ಯದರ್ಶಿಯಾಗಿ ಕೆಲಸ ಮಾಡಬೇಕಾರೆ ಚಾಮರಾಜಪೇಟೆಯಿಂದ ಬರೋರು, ನರಗುಂದದಿಂದ ಬರೋರು, ಹುಬ್ಳಿಯಿಂದ, ಧಾರವಾಡದಿಂದ ಪ್ರತಿಯೊಬ್ಬರು ಬರ್ತಾ ಇರೋರು. ಎಲ್ಲ ಕ್ಷೇತ್ರದಿಂದ ಬಂದು ಅವ್ರ ಹತ್ರ ಸಮಸ್ಯೆ ಕೇಳಿ ಪರಿಹಾರ ತಗೊಳ್ತಾಯಿದ್ರು, ಎಲ್ರಿಗೂ ಸಹಕಾರ ಮಾಡ್ತಾಯಿದ್ರು. ಅವತ್ತಿನ ಸಮಯದಲ್ಲಿ ಮಾಜಿ ಶಾಸಕರಾಗಿರ್ತಕ್ಕಂಥ ಹರೀಶ್ ರವರು 5 ವರ್ಷ ಸತತವಾಗಿ ನಮ್ಮ ಶಾಸಕರ ಮನೆ ಬಾಗಿಲನ್ನ ಕಾದರು ಬೆಂಗಳೂರಿನಾಗೆ. ಇವತ್ತು ಅವ್ರ ಬಗ್ಗೆ ಮಾತಾಡ್ತಾರೆ. ಯಾಕೆ ಮಾತಾಡ್ತಾರೆ ಅಂತೇಳಿದರೆ, ನಮ್ಮ ಹಾಲಿ ಏನು ಈಗ ಶಾಸಕರಾಗಿದ್ದಾರೆ ಇವರು ನಮ್ಮ ಮಾಜಿ ಸಂಸದರಾಗಿದ್ದಾರಲ್ಲ ಸಿದ್ದೇಶ್ವರ ಹತ್ರ ಸ್ವಲ್ಪ ಸಹಾಯ ತೆಗೆದುಕೊಂಡಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ಬಕೆಟ್ ಹಿಡಿತಾ ಇದ್ದಾರೆ ಅಂತ ನಾವು ಹೇಳ್ತಾ ಇದ್ದೀವಿ. ಈ ಪಕ್ಷನ ಸಂಘಟನೆ ಮಾಡೋ ವಿಚಾರವಾಗಿ ರಾಜ್ಯಾದ್ಯಂತ ಎಲ್ಲ ಪ್ರಮುಖರು, ಕೇಂದ್ರದ ನಾಯಕರು ಬಂದ್ಬಿಟ್ಟು ರೇಣುಕಸ್ವಾಮಿ ಯಾವ ಲೆಕ್ಕನೂ ಇಲ್ಲ ಅಂದಮೇಲೆ ಇದೇ ದಾವಣಗೆರೆಯಲ್ಲಿ ಎಲ್ಲ ನಾಯಕರು ಯಡಿಯೂರಪ್ಪನವರಿಂದ ಹಿಡಿದು ಎಲ್ಲರನ್ನೂ ಸೇರಿಸಿ ನೀವು ಒಟ್ಟಾಗಿ ಚುನಾವಣೆ ಕೆಲಸ ಮಾಡಬೇಕು ಅಂತೇಳಿ ಬಂದು ಸೇರಿಸಿದರು. ಯಾಕೆ ಸೇರಿಸಿದ್ರು ಸ್ವಾಮಿ? ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು, ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬರಬೇಕು, ಎಲ್ಲ ವೈಮನಸ್ಸನ್ನು ಬಿಟ್ಟು ಚುನಾವಣೆ ಮಾಡಿರಿ ಅಂತ ಹೇಳಿದ್ರು. ಚುನಾವಣೆ ಮಾಡಿದರು. ರೇಣುಕಸ್ವಾಮಿಯವರು ಇದೇ ಶಿವಕುಮಾರ್ ಹೇಳ್ತಾರೆ, ಅವರು ಕೊರೋನಾದಲ್ಲಿ ತುಂಬ ಕೆಲಸ ಮಾಡಿದ್ದಾರೆ, ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ, ಆದರೂ ಸೋತಿದ್ದಾರೆ, ಹಾಗೆ ಹೀಗೆ ಅಂತ ಇಡೀ ರಾಜ್ಯ ಮಾತಾಡ್ತಾ ಇದೆ. ಕೆಲವೊಂದು ಸರಿ ಸೋಲನ್ನ ಅನುಭವಿಸ್ಬೇಕಾಗುತ್ತೆ, ಕೆಲವೊಂದು ಸರಿ ನಾವು ಒಪ್ಕೋಬೇಕಾಗುತ್ತೆ. ಎಲ್ಲಿ ತಪ್ಪಾಗಿದೆ ಅಂತೇಳಿ ನಮ್ಮನ್ನು ನಾವು ಪರಾಮರ್ಶನೆ ಮಾಡ್ಕೊಂಡು ಮುಂದಿನ ಅಭಿವೃದ್ಧಿ ಕೆಲಸ ನಾವು ಮಾಡ್ತೇವೆ. ಇವರೇನು ಮಾಡ್ತಾ ಇದ್ದಾರೆ, ಈಗ ಚುನಾವಣೆ ಸೋತಾದಮೇಲೆ ನಾವು ಯಾಕೆ ಸೋತ್ವಿ ಅನ್ನೋದನ್ನು ಅದ್ರ ಬಗ್ಗೆ ಪರಾಮರ್ಶೆ ಮಾಡೋದು ಬಿಟ್ಟು ಒಂದು 4-5 ಜನ ಮುಖಂಡರನ್ನ ಗುರುತರ ಮಾಡ್ಕೊಂಡು ಅವ್ರ ಬಗ್ಗೆ ನೇರವಾಗಿ ಆಪಾದನೆ ಮಾಡಿಬಿಟ್ಟು ಅವ್ರು ಯಾರೂ ಚುನಾವಣೆಯಲ್ಲಿ ಕೆಲಸ ಮಾಡಿಲ್ಲ, ಅವರು ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಂತೇಳಿ ನೇರವಾಗಿ ಪತ್ರಿಕಾ ಹೇಳಿಕೆ, TV ಮಾಧ್ಯಮದ ಮುಖ ಜನಕ್ಕೆ ಅದನ್ನು ವಿಚಾರ ಮುಟ್ಟಿಸ್ತಿದ್ದಾರೆ. ಯಾರು ಸೋಲಿಗೆ ಕಾರಣ? ಕಾರ್ಯಕರ್ತರು ಚುನಾವಣೆ ಪ್ರಾರಂಭ ಆದಾಗಳಿಂದ ಮುಗಿಯೋವರೆಗೂ ಹಗಲು ರಾತ್ರಿ ಶ್ರಮ ಪಟ್ಟರು. ಹೊನ್ನಾಳಿ ತಾಲೂಕಿನಲ್ಲಿ MLA ಚುನಾವಣೆಯಲ್ಲಿ ರೇಣುಕಸ್ವಾಮಿಗೆ ಬಂದಿರೋ ಓಟ್ಗಿಂತ ಜಾಸ್ತಿ ಓಟು ನಾವು ಸಂಸದರಿಗೆ ಕೊಡಿಸಿದ್ದೇವೆ. ನಮ್ಮ ತಾಲೂಕಿನಲ್ಲಿ ಕಾರ್ಯಕರ್ತರು ಅಷ್ಟು ನೀಟಾಗಿ ಕೆಲಸ ಮಾಡಿದ್ದಾರೆ. ಆದರೂ ಕೂಡ ರೇಣುಕಸ್ವಾಮಿ ಅವ್ರ ಬಗ್ಗೆ ಅವರೆಲ್ಲರೂ ಸೇರಿ ಇದ್ರ ಹಿಂದೆ ಯಾರು ಒಬ್ಬರು ಯಾರು ಮಾತಾಡ್ತಾ ಇಲ್ಲ, ಇವರೆಲ್ಲರನ್ನೂ ಮಾತಾಡಿಸ್ತಾ ಇದ್ದಾರೆ. ಅವ್ರು ಮುಂದೆ ಬರ್ತಾ ಇಲ್ಲ, ಇವ್ರಿಗೆಲ್ಲರನ್ನೂ ಅವರು ಬಿಟ್ಟು ಮಾತಾಡಿಸ್ತಾ ಇದ್ದಾರೆ. ಅವರು ಅರ್ಥ ಮಾಡ್ಕೋಬೇಕು, ಮುಂದಿನ ಚುನಾವಣೆ ಮುಂದಿನ ದಿವಸಗಳಲ್ಲಿ ರಾಜಕೀಯವಾಗಿ ಇರಬೇಕು ಅಂತೇಳಿದರೆ ಈ ವೈಮನಸ್ಸನ್ನು ಫಸ್ಟ್ ಬಿಡಬೇಕು. ನಾನು ತಾಲೂಕಿಗೆ ಅವರು ಬಂದರೆ ಹೆದರಿಸ್ತಾರೆ, ಇವ್ರು ಬಂದರೆ ಹೆದರಿಸ್ತಾರೆ. ರೇಣುಕಸ್ವಾಮಿ ಅವ್ರು ಹೇಳಿದರು, ವೀರೇಶ್ ಬಂದರೆ ಯಾಕ್ರಿ ಸ್ವಾಮಿ ಗಲಾಟೆ ಯಾಕತ್ತೆ? ವೀರೇಶ್ ಯಾರು ಅಂತಲೇ ಗೊತ್ತಿಲ್ಲ, ಈ ಶಿವಕುಮಾರ್ ಯಾರು ಅಂತಲೂ ಗೊತ್ತಿಲ್ಲ. ಜನಕ್ಕೆ ಹೆಸರಿಗಷ್ಟೇ ಇದ್ದಾರೆ ಇವರು. ಶಿವಕುಮಾರಿಗೆ ಟಿಕೆಟ್ ಕೊಟ್ಟ ಮೇಲೆ ಗೊತ್ತಾಗಿದ್ದು ಇವರು ಚನ್ನಗಿರಿಯಲ್ಲಿ ಒಬ್ಬರು ಅದಾರೆ ಅಂತೇಳಿ. ನಮಗೇನು ಗೊತ್ತಿತ್ತಾ ಶಿವಕುಮಾರ್ ಅಂದ್ರೆ ಯಾರು ಅಂತೇಳಿ? ಇವ್ರು ರೇಣುಕಸ್ವಾಮಿ ಅವ್ರಿಗೆ ಕೇಳ್ತಾರೆ, ರೇಣುಕಸ್ವಾಮಿ ಅವರು ನಮ್ಮ ತಾಲೂಕಿಗೆ ಯಾಕೆ ಬಂದರು ಅಂತೇಳಿ.
ಅವರು 8 ತಾಲೂಕು ಜಿಲ್ಲೆ ದಾವಣಗೆರೆ ಜಿಲ್ಲೆಯಲ್ಲಿ ಯಾವುದೇ ತಾಲೂಕಿಗೆ ಹೋದರೂ ರೇಣುಕಸ್ವಾಮಿಯವ್ರನ್ನ ಗುರುತಿಸೋವಂಥ ಜನ ಇದ್ದಾರೆ, ಅಭಿಮಾನಿಗಳಿದ್ದಾರೆ, ಕಾರ್ಯಕರ್ತರಿದ್ದಾರೆ. ನೀವು ಯಾರ ಬಗ್ಗೆನಾದ್ರು ಮಾತಾಡ್ಬೇಕಾದ್ರೆ ಸ್ವಲ್ಪ ನಾಲ್ಗೆ ಮೇಲೆ ಹಿಡ್ತಾ ಇರಲಿ. ನಿಮ್ಮ ಬಗ್ಗೆ ನೀವೇನು ಮಾತಾಡಿದಿರಲ್ಲ ಇದನ್ನು ಈಗಾಗಲೇ ಇಡೀ ರಾಜ್ಯದ ಜನತೆ ಜಿಲ್ಲೆ ಎಲ್ಲ ಕಾರ್ಯಕರ್ತರು ನೋಡ್ತಾ ಇದ್ದಾರೆ. ಅಷ್ಟು ಸುಲಭವಾಗಿ ನೀವು ಪ್ರಾರಂಭ ಮಾಡಿರೋದು ನೀವು. ಹರೀಶ್ ಅವರು ಏನು ಪತ್ರಿಕಾಗೋಷ್ಠಿ ಮಾಡಿಬಿಟ್ಟು ಮೊನ್ನೆ ಕಾರ್ಯಕ್ರಮದಲ್ಲಿ ಏಕವಚನದಲ್ಲಿ ಎಲ್ಲ ನಾಯಕರಿಗೆ ಮಾತಾಡ್ತಾ ಇರೋದ್ರಿಂದ ಈ ಎಲ್ಲ ಪತ್ರಿಕಾಗೋಷ್ಠಿಗಳು ನಡೀತದವೆ. ಈ ಪತ್ರಿಕಾಗೋಷ್ಠಿಗಳು ನಿಲ್ಲಿಸಬೇಕು. ಎಲ್ಲರೂ ಒಗ್ಗಟ್ಟಾಗಿ ಮುಂದಿನ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಮತ್ತೊಮ್ಮೆ BJP ಪಾರ್ಟಿ ಗೆಲ್ಲಬೇಕು ಅಂದರೆ ಈ ಒಡ ಜಂಬ ಅಹಮ್ಮನನ್ನು ಬಿಟ್ಟು ಮುಂದೆ ಹೋಗ್ಬೇಕು ಎಲ್ಲರೂ ಒಗ್ಗಟ್ಟಾಗಿ. ನೀವು ಹೋಗದೇ ಇದ್ದರೆ ನೀವು ಯಾರು ಲೀಡ್ರು, ನೀವು ಏನಾದ್ರು ಕರಿತಾ ಇದ್ದಿಲ್ಲ ರೇಣುಕಸ್ವಾಮಿಗೆ, ನಾವು ಬರ್ತೇವೆ ಕಾರ್ಯಕರ್ತರು ನಿಮಗೆ. ನೀವು ಯಾವ ಜಾಗಕ್ಕೆ ಕೇಳ್ತೀರಿ, ಎಲ್ಲಿ ಹೇಳ್ತೀರಿ, ದಾವಣಗೆರೆ ಯಾವ ಕ್ಷೇತ್ರಕ್ಕೆ ಬರ್ಬೇಕು ಹೇಳ್ರಿ, ನಾವು ಬರ್ತೇವೆ ನಿಮಗೆ ಅಲ್ಲಿ ಉತ್ತರ ಕೊಡ್ತೀವಿ. ಅಲ್ಲೇ ಎದುರ ಕುತ್ಕೊಂಡು ನೀವೇನು ಮಾಡಿದ್ದೀರಿ ನಾವೇನು ಮಾಡಿದ್ದೀವಿ ಇಬ್ಬರು ಎದುರ ಕಾರ್ಯಕರ್ತರು ಕುತ್ಕೊಂಡು ಚರ್ಚೆ ಮಾಡೋಣ. ಇಲ್ಲೇ 4 ಜನ ಕುತ್ಕೊಂಡು ನೀವು ಹೇಳೋದಲ್ಲ ರೇಣುಕಸ್ವಾಮಿ ಮಾಡಿಲ್ಲ, ಮಲ್ಲಿಕಾರ್ಜುನ್ ಮಾಡಿಲ್ಲ, ಇವರು ರವೀಂದ್ರನಾಥ್ ಅವ್ರು ಏನೂ ಮಾಡಿಲ್ಲ ಅಂತೇಳಿ ನೀವು ಹೇಳೋದಲ್ಲ. ಕಾರ್ಯಕರ್ತರು ಆಯಾ ಕ್ಷೇತ್ರದಲ್ಲಿ ಜಗದೀಶ್ ಅವ್ರು ಹೇಳ್ತಾರೆ ನಮ್ಮ ಪಾರ್ಟಿಲಿ ಶಕ್ತಿ ಕೇಂದ್ರ ಮಹಾಶಕ್ತಿ ಕೇಂದ್ರ ಬರೀ ಉತ್ತರಕ್ಕಷ್ಟೇ ಅಲ್ಲ ಸ್ವಾಮಿ, ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ತಾಲೂಕಲ್ಲೂ ಎಲ್ಲ ಕಾರ್ಯಕರ್ತರಿದ್ದಾರೆ, ಎಲ್ಲ ಕಡೆ ಕೆಲಸ ಆಗಿದೆ. ಏನು ಜಿಲ್ಲಾ ನಾಯಕರು ಕೊಟ್ಟಿರ್ತಕ್ಕಂಥ ಕೆಲಸನೂ ಎಲ್ಲ ತಾಲೂಕು ಅಧ್ಯಕ್ಷರು ನೀಟಾಗಿ ಮಾಡ್ಕೊಂಡು ಇಲ್ಲಿ ತನಕ ಪಕ್ಷದ ಅಭಿವೃದ್ಧಿ ಕೆಲಸದಲ್ಲಿ ಎಲ್ಲ ಭಾಗಿಯಾಗಿದ್ದಾರೆ. ನೀವೇನು ಈ ನಾಯಕರ ಬಗ್ಗೆ ಮಾತಾಡ್ತಿದ್ರಲ್ಲ ಅದು ನಾಯಕರ ಬಗ್ಗೆ ಎಲ್ಲ, ಇಡೀ ಕಾರ್ಯಕರ್ತರಿಗೆ ಅವಮಾನ ಮಾಡ್ತಾ ಇದ್ರು. ಅವ್ರು ಹಿಂದಿರ್ತಕ್ಕಂಥ ಏನು ಪಕ್ಷದ ಪರವಾಗಿ ಕೆಲಸ ಮಾಡಿದ್ದಾರೆ ಅವರೆಲ್ಲರೂ ಕೂಡ ನೀವು ಯಾರು ಕೆಲಸ ಮಾಡಿಲ್ಲ ಅಂತೇಳಿ ಎಲ್ಲರನ್ನೂ ದೋಷಣೆ ಮಾಡ್ತಾರೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಇದೇ ಕೊನೆ. ನಾವು ಹೇಳ್ತಾ ಇರೋದಿಷ್ಟೇ, ಏನೇ ಇದ್ದರೂ ಕೂಡ ರಾಜ್ಯಾಧ್ಯಕ್ಷರ ಗಮನಕ್ಕೆ ತರ್ರಿ. ಅಲ್ಲಿ ಕುತ್ಕೊಂಡು ನೀವು ಸಮಸ್ಯೆಗಳು ಬಗೆಹರಿಸ್ಕೊಳ್ಳೋದು ಬಿಟ್ಟು ಈ ರೀತಿ ಪತ್ರಿಕೆ ಹೇಳಿಕೆ ಕೊಟ್ಟರೆ ಮುಂದಾಗ ಅನಾಹುತಕ್ಕೆ ನೀವೇ ಕಾರಣ, ನಾವಲ್ಲ. ಹುಷಾರಾಗಿ ಪತ್ರಿಕಾಗೋಷ್ಠಿ ಮಾಡಿರಿ, ಇನ್ಮುಂದೆ ಮಾತಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡ್ರಿ ಅಂತೇಳಿ ಈ ಎಲ್ಲ ಕಾರ್ಯಕರ್ತರ ಪರವಾಗಿ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ.